ನಿಮ್ಗೆ ಅಕ್ಷಯ ಫರ್ಟಿಲೈಸರ್ಸ್ ಗೊಬ್ಬರ ಯೂಸ್ ಮಾಡಿದ್ರೆ ಏನೆಲ್ಲ ಯೂಸ್ ಆಯ್ತು? ಅದು ಹಣ್ಣು ಬರ್ದಿರೋ ಗಿಡ ಕಪ್ಪು ಆಯ್ತು ಸರ್, ಚೆನ್ನಾಗಿ ಇಳುವರಿ ಬಂತು ಸರ್. ಅವತ್ತಿಂದ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತಾ ಇದ್ರೆ ಆಮೇಲೆ ಈಗ ಎಷ್ಟೆಷ್ಟು ಕೆಜಿ ಗೊಬ್ಬರ ಹಾಕಿರಿ? 3 ಕೆಜಿ ಹಾಕಿ 3 ಕೆಜಿ ಹಾಕಿದ್ರೆ ಆಮೇಲೆ ಹೊಂಬಳೆ ಗಿಂಬಳೆ ಹೊಡೆದಿದ್ಯಾ ನಿಮ್ಗೆ? ಹೊಡೆದಿದೆ ಸರ್, ಹೊಂಬಳೆ ಹೊಡೆದಿದೆ. 20 ಗಿಡ ಹೊಡೆದೇವೆ ಸರ್. 20 ಗಿಡ ಹೊಡೆದ ಇದೆ. ಓಕೆ, 3 ವರ್ಷ ತುಂಬಿ 4 ವರ್ಷದ್ದು ಮರ ಇರ್ಬೋದು. ಅಮ್ಮೋರ್ ನೋಡ್ಬೋದು ಕಂಬಾಲಪಲ್ಲಿ ವಿಲೇಜ್ ಅಲ್ಲಿ ಒಂದು ಅಡಕೆ ಮರ ಜೊತೆ ಒಂದು ಗಾರ್ಡನ್ ನಿರ್ಮಿಸ್ಕೊಂಡಿದ್ರ. ಅಮ್ಮ ಇದ್ರಲ್ಲಿ ಏನೇನು ಹಾಕಿದ್ರ ತೋಟದಲ್ಲಿ? ಇದು ಗುಲಾಬಿ ಗಿಡ, ಕ್ಯಾರೆಟ್, ಅಳಸಂದಿ ಗಿಡ, ಮತ್ತೆ ಬನ್ನೆ ಗಿಡ, ಟೊಮೊಟೊ ಗಿಡ. ಮನೆ ಯೂಸೇಜ್ ಹೋಮ್ ಗಾರ್ಡನ್, ಮಾರಕ್ಕಲ್ಲ. ಹೂವು ಎಲ್ಲ ಪೂಜೆಗೆ ಎಲ್ಲಕ್ಕೆ ಕಿತ್ಕೊಂಡು ಹೋಗಕ್ಕೆ ಮೆಣಸಿ ಗಿಡ ಎಲ್ಲ ಇಕ್ಕಿದೆ. ಓಕೆ, ಎಲ್ಲಾದ್ರೂ ಅಕ್ಷಯ ಸಮೃದ್ಧಿ ಗೊಬ್ಬರ ಅದಕ್ಕೂ ಹಾಕ್ತೀರಾ? ಎಲ್ಲಕ್ಕೂ ಹಾಕ್ತೀವಿ. ಎಲ್ಲಕ್ಕೂ ಹಾಕ್ತೀರಾ? ಈಗ ಸ್ವಲ್ಪ ಹಾಕ್ತೀರಾ? ಎಷ್ಟು ಗ್ರಾಮ್ ಹಾಕ್ತೀರಾ ಅದಕ್ಕೆ? ಹೂವಿನ ಗಿಡಕ್ಕೆ ಒಂದು 100 ಗ್ರಾಮ್. 100 ಗ್ರಾಮ್. ಓಕೆ, ಇದೊಂಥರ ಹೂ ತೋಟದ ತರ ಅಡಕೆ ಮರ. ಇದು ತುಂಬಾ ಚೆನ್ನಾಗಿ ಬಂದಿದೆ. ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಡ್ರಿಪ್ ಇರಿಗೇಷನ್ ಅಲ್ಲಿ? 3 ದಿನಕ್ಕೊಂದ್ಸಲ ಕೊಡ್ತೀವಿ ಸರ್. 3 ದಿನಕ್ಕೆ ಒಂದ್ಸಲ ಕೊಡ್ತೀರಾ? ಓಕೆ, ಇದು ಅಡಕೆ ಮರ ನೋಡಿ ಎಷ್ಟು ದಪ್ಪ ಇದೆ, ಒಂದ್ರಕ್ಕಿಂತ ಒಂದ್ ಚೆನ್ನಾಗಿದೆ. 3 ವರ್ಷದ ಅಷ್ಟು ಗೊಬ್ಬರ ಗಿಬ್ಬರ ಹಾಕಿ ನೀರ್ ಹಾಕಿ ಕೊಟ್ಟಿಲ್ಲ. ನಿಮಗೆ ಕೆಮಿಕಲ್ ಏನಾದ್ರೂ ಗೊಬ್ಬರ ಹಾಕ್ತೀರಾ? ಇಲ್ಲ ಸರ್, ಬರೀ ನಮ್ದು ಅಕ್ಷಯ ಸಮೃದ್ಧಿ ಗೊಬ್ಬರ, ಸಗಣಿ ಗೊಬ್ಬರ ಇವೆರಡೇ ಹಾಕೋದು. ಅಕ್ಷಯ ಸಮೃದ್ಧಿ, ಸಗಣಿ ಗೊಬ್ಬರ. ಓಕೆ, ಇಲ್ಲೊಬ್ರು ಅಮ್ಮವ್ರ ಜೊತೆ ಇದ್ವಿ. ಸತ್ಯಸಾಯಿ ಜಿಲ್ಲೆ ಕಂಬಾಲಪಲ್ಲಿ ವಿಲೇಜ್ ಅಲ್ಲಿ ಇದ್ವಿ. ಇಲ್ಲಿ ಅಮ್ಮವ್ರೊಂದು ತೋಟ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, ಸಾಲಿಂದ ಸಾಲಿಗೆ 7 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ನೀಡಿದ್ದಾರೆ. ಮಧ್ಯದಲ್ಲಿ ಅಕ್ಷಯ ಮರ ಹಾಕಿದ್ದಾರೆ, ಆಮೇಲೆ ಕನಕಾಂಬರ ಬೆಳೆದಿದ್ದಾರೆ, ಇಲ್ಲಿ ಚೆಂಡು ಹೂವು ಬೆಳೆದಿದ್ದಾರೆ.